हरि ओम, शुभ सायं। अध्याय मंत्र मुक्त्वा प्रारंभं कुर्मः। ಯಾರು ಹೇಳ್ತೀರಾ ಅಧ್ಯಾಯ ಮಂತ್ರ? ಬರತ್ತಾ? ಹೇಳ್ತೀಯಾ ಸಾತ್ವಿಕ್? ಸಾನ್ವಿ ಇದ್ದಾಳ? ಅಧ್ಯಾಯ ಮಂತ್ರ ಹೇಳೋಣ. ಉಮಾದೇವಿಯ ಯಾರು? ಅಧ್ಯಾಯ ಮಂತ್ರ ಹೇಳೋಣ. पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरं संस्कृतस्य परप्रसाराय निजं सर्वं ददाम्यहं संस्कृतस्य सदा भक्तो वन्दे संस्कृतमातरं संस्कृतस्य कृते जीवन् संस्कृतस्य यत्कृते यजन् आत्मानमाहुतं मन्ये वन्दे संस्कृतमातरं वन्दे संस्कृतमातरं. ಶುಭ ಸಾಯಂ ಸರ್ವೇಭ್ಯಃ. ನಮ್ಮ ಜೊತೆ ಅಕ್ಷತಾ ಭಗಿನಿ ಇದ್ದಾರೆ, ಅವರು ಒಂದಷ್ಟು ಹೇಳ್ಕೊಡ್ತಾರೆ. ಓಕೆನಾ? ನಮಸ್ತೆ ಅಕ್ಷತಾ ಭಗಿನಿ. ನಮಸ್ತೆ ಭಗಿನಿ. ಅನುಪಮ ಅನ್ನೋದು ಯಾವ ಮಗು ಹೆಸರೇನಮ್ಮ? ಭವತ್ಯಾಹ ನಾಮ ಕಿಂ? तन्वी. सात्विक भवतः नाम किं? मम नाम तन्वी ಹೇಳ್ಬೇಕು ಆಯ್ತಾ? सात्विक भवतः नाम किं? मम नाम साकेत. विद्या भवत्याः नाम किं? मम नाम कीर्तना. कीर्तना, उत्तमम्. उमादेवी भवत्याः नाम किं? ಆಯ್ತು. ಈಗ ಬೇರೆ ಅಕ್ಷತಾ ಭಗಿನಿ ಹೇಳ್ಕೊಡ್ತಾರೆ, ನೋಡೋಣ ಒಂದಷ್ಟು. ಇವತ್ತೊಂದ್ ಸ್ವಲ್ಪ ಸುಭಾಷಿತ ಕಲಿಯೋಣ ಮಕ್ಳೇ. ಸುಭಾಷಿತ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಏನಾರ ಏನಿರ್ಬೋದು ಸುಭಾಷಿತ ಅಂದ್ರೆ? ಕೇಳಿದಿರ ಯಾವ್ದಾರ ಸುಭಾಷಿತ ನಿಮ್ ಮುಂಚೆ? ಹೇಳು, ಗೊತ್ತಿದೆ ನಿಂಗೆ? ಸುಭಾಷಿತ ಅಂದ್ರೆ ಏನು? ಓಕೆ, ಸುಭಾಷಿತ ಗೊತ್ತಿಲ್ಲ ಅಂದ್ರೆ ಗಾದೆಗಳು ಗೊತ್ತಾ? ಗಾದೆಗಳು ಅಲ್ಲ, ಏನು ಗಾದೆಗಳಂದ್ರೆ ಏನ್ ಗೊತ್ತಾಗತ್ತೆ ನಿಮಗೆ? ಗಾದೆಗಳಿಂದ ನಿಮ್ಗೆ ಏನ್ ಬರುತ್ತೋ ಹೇಳಿ, ಏನ್ ಅರ್ಥ ಆಗುತ್ತೋ ಅದರಿಂದ ಹೇಳಿ. ಕೀರ್ತನ ಹೇಳು, ಏನೋ ಹೇಳ್ತಾ ಇದ್ದಿಲ್ಲ. ಓಕೆ, ನಾನೇ ಚಿಕ್ಕದಾಗ ಹೇಳ ಗಾದೆಗಳಂದ್ರೆ, ಇವಾಗ ನೀವು
ಒಂದು ಬಹಳ ಸಿಂಪಲ್ ಆಗಿರೋ ಗಾದೆ ಕೇಳಿರ್ತೀರ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಅಂದ್ರೆ ಇದ್ರಲ್ಲಿ ಅದ್ರಲ್ಲಿರೋ ಸೆಂಟೆನ್ಸ್ ಅಷ್ಟೇ ಅರ್ಥ ಅಲ್ಲ, ಅದ್ರ ಹಿಂದೆ ಇನ್ನ ಬೇರೆ ಅರ್ಥನೇ ಇರುತ್ತೆ. ಸೊ ಕೈ ಕೆಸರಾದರೆ ಬಾಯಿ ಮೊಸರು ಹಾಗಂದ್ರೆ, ಸೊ ಕೈ ಒಬ್ಬ ರೈತನೇ ಆಗ್ಲಿ ಅವ್ನು ಕಷ್ಟಪಟ್ಟು ಹೊಲದಲ್ಲಿ ದುಡಿಬೇಕು. ಇಲ್ಲ ನೀವು ವಿದ್ಯಾರ್ಥಿಗಳೇ ಆದ್ರೆ ಕಷ್ಟಪಟ್ಟು ಓದ್ಬೇಕು. ಸೊ ಆತರ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೋ ಅದ್ರಲ್ಲೇ ಕಷ್ಟ ಪಡ್ಬೇಕು, ಅಂದ್ರೆ ಕೈ ಕೆಸರಾಗ್ಬೇಕು, ಕಷ್ಟ ಪಡ್ಬೇಕು ನೀವು. ಅವಾಗ ನಿಮಗ್ ಬಾಯಿ ಮೊಸರು. ಬಾಯಿ ಮೊಸರು ಅಂದ್ರೆ ನಿಮಗೆ ಖುಷಿಯಾಗಿರುತ್ತೆ ಅಂತ, ಅಂದ್ರೆ ತಿನ್ನಕ್ ಸ್ವೀಟ್ ಸಿಗತ್ತೆ ಅಂತ, ಖುಷಿಯಾಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಹೇಳಿ. ಸೊ ನೀವು ಚೆನ್ನಾಗಿ ಎಲ್ಲ ಓದಿದ್ರೆ, ಕಷ್ಟಪಟ್ಟು ಓದಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಅವನೇನಾರ ಚೆನ್ನಾಗಿ ಎಲ್ಲ ಭೂಮಿ ಎಲ್ಲ ಉಳ್ಬಿಟ್ಟು ಎಲ್ಲ ಬೀಜ ಎಲ್ಲ ಬಿತ್ತನೆ ಮಾಡೆಲ್ಲ ಕಷ್ಟಪಟ್ರೆ ಆಮೇಲೆ ಅವನಿಗೆ ಫಸಲು ಚೆನ್ನಾಗಿ ಸಿಗತ್ತೆ. ಸೊ ಅವ್ನ್ ಬಾಯಿ ಮೊಸರು. ಸೊ ಅವ್ನ್ ಚೆನ್ನಾಗಿ ಊಟ ಎಲ್ಲ ಮಾಡ್ಬೋದು, ಅವ್ನು ಏನ್ ಬೆಳ್ದಿರ್ತಾನೋ ಅದನ್ನೇ ಊಟ ಮಾಡ್ಬೋದು. ಸೊ ಇದೊಂದು ಸಿಂಪಲ್ ಗಾದೆ. ಸೊ ಇದೇ ತರ ನಮಗೆ ಸಂಸ್ಕೃತದಲ್ಲೂ ಕೆಲವು ಗಾದೆಗಳಿದಾವೆ. ಸೊ ಅದಕ್ಕೆ ನಾವು ಸುಭಾಷಿತ ಅಂತ ಕರಿತೀವಿ. ಆತರ ಇವತ್ತೊಂದು 4 ಸುಭಾಷಿತ ಕಲಿಯೋಣ. ಹಾಗೆ ಅದ್ರದ್ದು ಏನ್ ಅರ್ಥ ಅಂತ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಫಸ್ಟ್ ಯಾರು ಹೇಳ್ತೀರಾ? ನಾ ಹೇಳ್ಕೊಡ್ತೀನಿ, ನೀವು ಒಂದ್ಸಲಿ ಹೇಳಿ. ಸಾತ್ವಿಕ್ ಹೇಳ್ತೀಯಾ? ನಾಸ್ತಿ ವಿದ್ಯಾ ಸಮೋ ಬಂಧುಃ. ನಾಸ್ತಿ ವಿದ್ಯಾ ಸಮೋ ಬಂಧುಃ. 2 ಸಲ ಹೇಳಿ. ನಾಸ್ತು ವಿದ್ಯಾ ಸಮೋ ಬಂಧುಃ. ನಾಸ್ತಿ ನಾಸ್ತಿ ವಿದ್ಯಾ ಸಮೋ ಬಂಧುಃ. ನಾಸ್ತಿ ಸತ್ಯ ಸಮಂ ತಪಃ. ನಾಸ್ತಿ ಸತ್ಯಂ ಸಮಂ ತಪಃ. ನಾಸ್ತಿ ಸತ್ಯ ಸತ್ಯ. ನಾಸ್ತಿ ಸತ್ಯ ಸಮಂ ತಪಃ. ನಾಸ್ತಿ ಸತ್ಯ ಸಮಂ ತಪಃ. ನಾಸ್ತಿ ಸತ್ಯ ಸಮಂ ತಪಃ. ನಾಸ್ತಿ ಸತ್ಯ ಸಮಂ ತಪಃ. ನಾಸ್ತಿ ರಾಗ ಸಮಂ ದುಃಖಂ. ನಾಸ್ತಿ ರಾಗದಮಂ ದುಃಖಂ. ನಾಸ್ತಿ ರಾಗ ಸಮಂ ದುಃಖಂ. ನಾಸ್ತಿ ರಾಗಮಸ ದುಃಖಂ. ರಾಗ ಸಮಂ ದುಃಖಂ. ರಾಗಂ ರಾಗ ಸಮಂ ರಾಗಸಮಂ ದುಃಖಂ. ನಾಸ್ತಿ ರಾಗ ಸಮಂ ದುಃಖಂ. ನಾಸ್ತಿ ರಾಗಸಮಂ ದುಃಖಂ. ನಾಸ್ತಿ ತ್ಯಾಗ ಸಮಂ ಸುಖಂ. ನಾಸ್ತಿ ತ್ಯಾಗಸಮಂ ಸುಖಂ. ನಾಸ್ತಿ ತ್ಯಾಗಸಮಂ ಸುಖಂ. ಸುಹಾಸ್ ಹೇಳ್ತೀಯಾ ನೆಕ್ಸ್ಟ್? ನಾಸ್ತಿ ವಿದ್ಯಾ ಸಮೋ ಬಂಧುಃ. ವಿದ್ಯಾ ಸಮೋ ಬಂಧುಃ. ಬಂಧುಃ. ನಾಸ್ತಿ ವಿದ್ಯಾ ಸಮೋ ಬಂಧುಃ. ನಾಸ್ತಿ ವಿದ್ಯಾ ಸಮೋ ಬಂಧುಃ. ನಾಸ್ತಿ ಸತ್ಯ ಸಮಂ ತಪಃ. ಸಮಂ ತಪಃ. ನಾಸ್ತಿ ಸತ್ಯ ಸಮಂ ತಪಃ. ಸತ್ಯ ಸಮಂ ತಪ. ನಾಸ್ತಿ ರಾಗ ಸಮಂ ದುಃಖ.
दुःखम् नास्ति रागसमं दुःखम् पूर्ति हेळु नास्ति रागसमं दुःखम् नास्ति त्यागसमं सुखम् त्याग सुखम् नास्ति त्यागसमं सुखम् नेक्स्ट उमादेवी ಹೇಳ್ತೀಯಾ ಮಾತಾಜಿ नास्ति विद्या समो बन्धुः नास्ति विद्या महाबन्धुः नास्ति विद्या समो बन्धुः नास्ति विद्या महाबन्धुः समो बन्धुः समो बन्धुः ಇನ್ನೊಂದ್ಸಲ ಹೇಳು नास्ति विद्या समो बन्धुः नास्ति विद्या बन्धुः समो बन्धुः समो बन्धुः नास्ति सत्यसमं तपः नास्ति सत्यात् मंसपः नास्ति सत्यतमं नास्ति सत्यसमं तपः नास्ति तस्य तपन्तः नास्ति सत्य नास्ति तस्य सत्य नास्ति सत्य नास्ति सत्य समं तपः समन्तः समं तपः समं तपः नास्ति राग नास्ति राग समं दुःखम् समं दुःखम् नास्ति रागसमं दुःखम् नास्ति रागसमं दुःखम् नास्ति त्यागसमं सुखम् नास्ति त्यागसमं सुखम् नास्ति त्याग नास्ति त्याग नास्ति 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 त्याग त्याग समं समं सुखम् सुखम् नेक्स्ट विद्या ಹೇಳ್ತೀಯಾ मैम नास्ति विद्या समो बन्धुः नास्ति विद्या समो बन्धुः ಎರಡು ಸಲ ಹೇಳು. नास्ति विद्या समो बन्धुः नास्ति सत्यसमं तपः नास्ति सत्य सत्य नास्ति सत्य समं समं तपः तपः ಪೂರ್ತಿ ಹೇಳು नास्ति सत्यसमं तपः नास्ति तस्य समं तपः नास्ति तस्य समं तपः सत्य सत्य नास्ति सत्य सत्य हा नास्ति सत्य समं समं
ನಾಸ್ತಿ ಸಮಂ. ಸತ್ ತಪಃ. ನಾಸ್ತಿ ಸತ್ಯತಮಂ ತಪಃ. ನಾಸ್ತಿ ನಾಸ್ತಿ ರಾಗಸಮಂ. ಸತ್ಯತಮ. ನಿಂದ ಇದು ಇಂಟರ್ನೆಟ್ ಸ್ವಲ್ಪ ಸ್ಲೋ ನಾಸ್ತಿ ಇದೆ. ರಾಗ. ನಾಸ್ತಿ ರಾಗಸಮಂ ದುಃಖಂ. ಹಲೋ ವಿದ್ಯಾ, ಕೇಳಿಸ್ತಿಲ್ಲ? ಹರಿ ಓಂ ವಿದ್ಯಾ. ಓಕೆ, ಅನುಪಮ ಹೇಳ್ತೀಯಾ, ನೀನ್ ಹೇಳ್ತೀಯಾ? ಹೇಳ್ತೀನಿ ಭಗಿನಿ. ನಾಸ್ತಿ ವಿದ್ಯಾ ಸಮೋ ಬಂಧುಃ. ನಾಸ್ತಿ ವಿದ್ಯಾ ಸಮೋ ಬಂಧುಃ. ಎರಡ್ ಸಲಿ. ನಾಸ್ತಿ ವಿದ್ಯಾ ಸಮೋ ಬಂಧುಃ. ಸಮಂ ಸತ್ಯ ತಪಃ. ಸಮಂ ತಪಃ. ದುಃಖಂ. ನಾಸ್ತಿ ರಾಗಸಮಂ ದುಃಖಂ. ನಾಸ್ತಿ ರಾಗಸಮಂ ದುಃಖಂ. ನಾಸ್ತಿ ತ್ಯಾಗ ಸಮಂ ಸುಖಂ. ನಾಸ್ತಿ ತ್ಯಾಗ ಸಮಂ ಸುಖಂ. ನಾಸ್ತಿ ತ್ಯಾಗ ಸಮಂ ಸುಖಂ. ಸೊ ಇದಿವಾಗ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ, ಇದ್ರದ್ದು ಅರ್ಥ ಏನು ಅಂತ ಒಂದ್ ಸ್ವಲ್ಪ ನೋಡೋಣ. ಸೊ ನಾಸ್ತಿ ಅಂದ್ರೆ ಏನು? ಎಲ್ಲದರಲ್ಲೂ ಇಲ್ಲಿ ರಿಪೀಟ್ ಆಗಿದೆ ನಾಸ್ತಿ ನಾಸ್ತಿ ಅಂತ ಹೇಳಿ. ನಾಸ್ತಿ ಅಂದ್ರೆ ಏನಿರ್ಬೋದು ಅರ್ಥ ಇಲ್ಲಿ? ನೀವು ಅಸ್ತಿ, ನಾಸ್ತಿ ಇವೆಲ್ಲ ಕೇಳಿರ್ತೀರಲ್ವಾ? ಹೇಳು ಸಾತ್ವಿಕ್. ನಾಸ್ತಿ ಅಂದ್ರೆ ಇಲ್ಲ ಅಂತ. ಸೊ ಇಲ್ಲಿ ಯಾವ್ದಿಲ್ಲ ಅಂತ ಹೇಳ್ತಿದ್ದಾರೆ? ನಾಸ್ತಿ ಬಿಟ್ಟು ಇನ್ನೊಂದ್ ಪದನು ಎಲ್ಲಾ ಕಡೆ ರಿಪೀಟ್ ಆಗ್ತಿದೆ. ಏನು? ಸಮಂ ಅಂತ ಹೇಳಿ. ಸಮ ಅಂದ್ರೆ ಏನರ್ಥ? ಕನ್ನಡದಲ್ಲೂ ಕೇಳಿರ್ತೀರ ನೀವು ಸಮ ಅಂದ್ರೆ. ಈಕ್ವಲ್. ಸೊ ಯಾವ್ದು ಎರಡು ಈಕ್ವಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾವ್ದೆರಡು? ಸೊ ಫಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ನಾಸ್ತಿ ವಿದ್ಯಾ ಸಮೋ ಬಂಧುಹು. ಬಂಧು ಅಂದ್ರೆ ಗೊತ್ತಿದೆ ನಿಮ್ಗೆ. ಬಂಧುಗಳು ಅಂದ್ರೆ ಯಾರು? ರಿಲೇಷನ್. ರಿಲೇಟಿವ್ಸ್. ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಿಮ್ ಕಸಿನ್ಸ್ ಎಲ್ಲ ಇರ್ತಾರಲ್ಲ, ಅತ್ತೆ ಮಾವ. ಸೊ ಎಲ್ಲ ರಿಲೇಟಿವ್ಸ್. ಸೊ ಯಾವ್ದು ರಿಲೇಟಿವ್ಸ್ ಅಂದ್ರೆ ಬಂಧುಗೆ ಸಮ ಅಂತ ಹೇಳ್ತಿದ್ದಾರೆ ವಿದ್ಯಾ. ಸೊ ವಿದ್ಯಾ ನೀವು ಎಲ್ಲ ಓದ್ತಿರಲ್ವಾ, ಇವಾಗೆಲ್ಲ ಕಲಿತಿದಿರಲ್ವಾ ನೀವು ಹೊಸ್ತಿವಾಗ ಸಂಸ್ಕೃತ ಎಲ್ಲ ಕಲಿತಿದ್ದೀರಾ. ಸೊ ಆತರ ವಿದ್ಯೆ ಕಲಿಯೋದಿದೆಯಲ್ಲ, ಆತರ ವಿದ್ಯೆಗೆ ಸಮನಾಗಿರೋ ಬಂಧು ಬೇರೆ ಯಾರು ಇಲ್ಲ ಅಂತ. ಸೊ ಎಲ್ಲದಕ್ಕಿಂತ ಮೇಲೆ ಬಂಧುನೇ, ವಿದ್ಯಾನೇ ನಿಮ್ಮ ಬಂಧು ಅಂತೇಳಿ. ಸೊ ನಾಸ್ತಿ ವಿದ್ಯಾ ಸಮೋ ಬಂಧುಹು. ನೆಕ್ಸ್ಟ್ ಏನ್ ಹೇಳ್ತಾರೆ? ನಾಸ್ತಿ ಸತ್ಯ ಸಮಂ ತಪಃ. ತಪ ಅಂದ್ರೆ ಏನು? ತಪಸ್ಸು. ತಪಸ್ಸಂದ್ರೆ ಏನು? ಮೆಡಿಷನ್. ಮೆಡಿಟೇಷನ್. ಮೆಡಿಟೇಷನ್. ಸೊ ನೀವ್ ಏನಾರ ಒಂದ್ ಕೆಲ್ಸ ಮಾಡ್ತಿದ್ರೆ ಅದನ್ನ ಮುಗಿಯೋ ತನಕ ಬಿಡ್ಬಾರ್ದು. ಒಂಚೂರು ಅಲ್ಲಾಡ್ದೇನೆ ಆ ಕೆಲ್ಸನ ಪೂರ್ತಿಯಾಗಿ ಮಾಡ್ತೀರಾ ನೀವು. ತಪಸ್ತರ ಅಂದ್ರೆ ಒಂಚೂರು ಅಲ್ಲಾಡ್ದೆ, ನಿಮ್ದು ಮೈಂಡ್ ಎಲ್ಲ ಏನು ಡೈವರ್ಟ್ ಆಗ್ದೇನೆ ಮಾಡ್ತಿರಲ್ಲ ಕೆಲ್ಸ, ತಪಸ್ತರ ಮಾಡೋದು. ಸೊ ಹಿಂದಿನ ಕಾಲದಲ್ಲೆಲ್ಲ ಋಷಿಗಳೆಲ್ಲ ತಪಸ್ ಮಾಡ್ತಿದ್ರಲ್ಲ, ಒಂಟಿ ಕಾಲಲ್ಲೆಲ್ಲ ನಿಂತ್ಕೊಂಡು ತಪಸ್ ಮಾಡ್ತಿದ್ರು. ಸೊ ಎಷ್ಟೋ ವರ್ಷಗಳ ತನಕ ತಪಸ್ ಮಾಡ್ತಿದ್ರು. ಆದ್ರೆ ಇವಾಗ ಆ ರೀತಿ ತಪಸ್ ಮಾಡಕ್ ಆಗಲ್ಲ ನಮ್ಗೆ ಈ ಕಲಿಯುಗದಲ್ಲಿ. ಸೊ ತಪಸ್ಸಿಗೆ ಯಾವ್ದು ಸಮ ಅಂತ ಹೇಳ್ತಿದ್ದಾರೆ ಇಲ್ಲಿ? ಸತ್ಯ. ಸೊ ನೀವ್ ಯಾವಾಗ್ಲೂ ಸತ್ಯ ಮಾತಾಡ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಜ. ಸೊ ಯಾವಾಗ್ಲೂ ನಿಜ ಹೇಳ್ಬೇಕು. ಸೊ ನೀವ್ ನಿಜ ಹೇಳದೆ ತಪಸ್ ಇವಾಗ. ಸೊ ನೀವ್ ಏನೇ ಆದ್ರೂ ಸುಳ್ಳು ಹೇಳ್ಬಾರ್ದು,
ಅದೇ ತಪಸ್ಸಿಗೆ ಸಮ ಅಂತ ಹೇಳಿ. ನಾಸ್ತಿ ಸತ್ಯ ಸಮಂ ತಪಃ. ಮತ್ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ನಾಸ್ತಿ ರಾಗ ಸಮಂ ದುಃಖಂ. ಸೊ ದುಃಖ ಯಾವ್ದ್ರಿಂದ ಬರುತ್ತೆ ಹೇಳಿ ನೋಡೋಣ. ನಿಮ್ಗೆ ಯಾವ್ದ್ರಿಂದ ಬೇಜಾರಾಗತ್ತೆ? ದುಃಖ ಬರುತ್ತೆ. ಆಮೇಲೆ ಇನ್ಯಾವಾಗ ದುಃಖ ಆಗತ್ತೆ? ಫೋನ್ ನೋಡಿದ್ರೆ ದುಃಖ ಬರುತ್ತೆ. ಫೋನ್ ನೋಡಿದ್ರೆ ದುಃಖ ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾಸ್ತಿ ರಾಗ ಸಮಂ ದುಃಖಂ. ಸೊ ರಾಗ ಅಂದ್ರೆ ಏನು? ಆಸೆ. ಸೊ ಇವಾಗ ನೀನ್ ಹೇಳ್ತಿಯಲ್ಲ ಫೋನ್ ನೋಡಕ್ ನಿಮಗೆ ಆಸೆ. ಬೇಗ ಫೋನ್ ನೋಡೋಣ, ಏನೇನೋ ಬರ್ತಿರತ್ತೆ ಇದ್ರಲ್ಲಿ, ನೋಡೋಣ ಅಂತ ನೀವು ನೋಡ್ತಿರ್ತಾರೆ. ಆದ್ರೆ ಅದರಿಂದನೇ ನಿಮಗ್ ದುಃಖ ಆಗತ್ತೆ. ಸೊ ನಿಮ್ಗೆ ಏನಾರ ಕಣ್ಣು ನೋವು ಬರುತ್ತೆ ಅಥವಾ ತಲೆನೋವು ಬರುತ್ತೆ. ಸೊ ದುಃಖ ಆಗತ್ತೆ. ಸೊ ಯಾವ್ದ್ರಿಂದ ದುಃಖ ಬಂತು ನಿಮಗೆ? ಫೋನ್ ನೋಡ ಆಸೆಯಿಂದ. ಸೊ ಆಸೆನೆ ಇಲ್ಲಿ ರಾಗ ಅಂತ ಹೇಳ್ತಿರೋದು. ಸೊ ನೀವ್ ಏನ್ ಆಸೆ ಪಡ್ತೀರೋ ನಿಮಗ್ ದುಃಖ ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೇನೆ ಇನ್ನೊಂದು ಗಾದೆ ಬರುತ್ತಲ್ಲ, ಅತಿ ಆಸೆ ಗತಿ ಕೇಡು ಅಂತ ಹೇಳಿ. ಸೊ ಅದೇ ತರ ಇಲ್ಲಿ ನಾಸ್ತಿ ರಾಗ ಸಮಂ ದುಃಖಂ. ಸೊ ಆಸೆಗೆ ಸಮನಾದ ದುಃಖ ಇಲ್ಲ. ಸೊ ಕೊನೆಯದಾಗಿ ಏನ್ ಹೇಳ್ತಿದ್ದಾರೆ, ನಾಸ್ತಿ ತ್ಯಾಗ ಸಮಂ ಸುಖಂ. ಏನಿರ್ಬೋದು ಹೇಳಿ ನೋಡೋಣ. ಇದ್ರಲ್ಲಿರೋ ಪದಗಳೆಲ್ಲ ಗೊತ್ತಿದೆ ನಿಮಗೆ. ನಾಸ್ತಿ ತ್ಯಾಗ ಸಮಂ ಸುಖಂ. ಯಾವ್ದಕ್ ಸಮ? ಹೆಲ್ಪ್ ಗಿಂತ ಜಾಸ್ತಿ ಇನ್ನೇನ್ ಮಾಡೋದು? ತ್ಯಾಗ ಮಾಡೋದು. ಅಂದ್ರೆ ನಿಮ್ಮಲ್ಲಿ ಇದ್ದಿದ್ದನ್ನ ಕೊಡೋದು. ಸೊ ಅದನ್ನ ತ್ಯಾಗ ಅಂತಾರೆ. ಸೊ ಹೆಲ್ಪ್ ಅದೇ ಒಂದ್ ರೀತಿ ಹೆಲ್ಪ್ನು ಸರಿ. ಸೊ ಅದಕ್ಕೆ ಏನ್ ಸಮ ಅಂತ ಹೇಳ್ತಿದ್ದಾರೆ? ಅದನ್ನ ಇಂಗ್ಲಿಷ್ ಅಲ್ಲಿ ಶೇರ್ ಅಂತಾರೆ. ಶೇರ್. ಸೊ ನಾಸ್ತಿ ತ್ಯಾಗ ಸಮಂ ಸುಖಂ. ಶೇರಿಂಗ್ ಯಾವ್ದಕ್ ಸಮ ಅದು? ಸುಖ. ಸೊ ನೀವು ಎಷ್ಟೆಷ್ಟು ತ್ಯಾಗ ಮಾಡ್ತೀರೋ ಅಷ್ಟಷ್ಟು ಸುಖ ಸಿಗತ್ತೆ ಅಂತ ಹೇಳಿ. ಸೊ ನಾಸ್ತಿ ತ್ಯಾಗ ಸಮಂ ಸುಖಂ ಅಂತ ಹೇಳಿ. ಸೊ ಇದು ಒಂದು ಸುಭಾಷಿತ. ಸೊ ಇದನ್ನ ಹೇಗ್ ಅರ್ಥ ಮಾಡ್ಕೊಡೋದು ಅಂತ ಗೊತ್ತಾಯ್ತಾ? ಸಂಸ್ಕೃತ ಸುಭಾಷಿತನ. ಸೊ ಇವಾಗ ನೆಕ್ಸ್ಟ್ ಒಂದು ಸುಭಾಷಿತ ಕಲಿಯೋಣ. ಇನ್ನೊಂದು ಸುಭಾಷಿತ ಇದೇ ತರನೇ. ಓಕೆ, ಯಾರು ಹೇಳ್ತೀರಾ ಇವಾಗ? ಉಮಾದೇವಿ ಹೇಳ್ತೀಯ ನೀನು? ಮಾತಾಜಿ. ನಭಸೋ ಭೂಷಣಂ. ನಭಸೋ ಭೂಷಣಂ. ನಭಸೋ ಸ. ನಭದೋಸ. ನಭಸೋ ಭೂಷಣಂ. ಭೂಷಣಂ. ಚಂದ್ರಃ. ನಭಸೋ ಭೂಷಣಂ ಚಂದ್ರಃ. ನಭಸೋ ಭೂಷಣಂ ಚಂದ್ರಃ. ನಾರೀಣಾಂ. ಹೇಳಿಸಲಿ. ನಾರೀಣಾಂ ಭೂಷಣಂ ಪತಿಃ. ಭೂಷಣಂ ಪತಿಃ. ಭೂಷಣಂ ಪತಿಃ. 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 ಪೃಥಿವ್ಯಾ. ಭೂಷಣಂ ರಾಜಾ. ಭೂಷಣಂ ರಾಜಾ. ವಿದ್ಯಾ. ಸರ್ವಸ್ಯ ಭೂಷಣಂ. ಸರ್ವಸ್ಯ ಭೂಷಣಂ. ಭೂಷಣಂ. ನೆಕ್ಸ್ಟ್ ವಿದ್ಯಾ ಹೇಳ್ತೀಯಾ? ವಿದ್ಯಾ ಮ್ಯಾಮ್ ಹೇಳ್ತೀನಿ. ವಿದ್ಯಾ ಹೇಳಿ, ಆಮೇಲೆ ಸುಹಾಸ್ ಹೇಳಾಯ್ತಾ?
नभसो भूषणम् नभसो भूषणं नभसो भूषणं चन्द्रः यार सुहासा ओके सरी हागर हाँ हाँ नमस्ते राम 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 हाँ विद्या है चन्द्रः हा चन्द्रः चन्द्रः नारीणां 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 भूषणं पतिः भूषणं पतिः भूषणं पतिः पृथिव्या 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 भूषणं राजा भूषणं राजा भूषणं राजा विद्या 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 सर्वस्य भूषणम् सर्वस्य भूषणं सर्वस्य भूषणं नेक्स्ट सुहास ಇದೆಯಾ ನೀನು ಓಕೆ ಸಾತ್ವಿಕ್ ಹೇಳ್ತೀಯಾ ಮಾತಾಜಿ ಇದು ಯಾವ ಅಧ್ಯಾಯ ಮಾತಾಜಿ ಅಲ್ಲ ಇದು ಸುಭಾಷಿತ ಅಧ್ಯಾಯ ಅಲ್ಲ ಓಕೆ ಮಾತಾಜಿ ಇದು ನೆಕ್ಸ್ಟ್ ಎರಡನೇ ಸುಭಾಷಿತ ಇದು ಮೊದಲನೇದಾಯ್ತಲ್ವಾ ಇದು ಎರಡನೇದು ಥ್ಯಾಂಕ್ ಯು ಮಾತಾಜಿ ಸಾತ್ವಿಕ್ ಹೇಳ್ತೀಯಾ ನಭಸೋ 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 ಭೂಷಣಂ ಚಂದ್ರಃ ಭೂಷಣಂ ಚಂದ್ರಃ ಭೂ ಒತ್ತು ಕೊಡ್ಬೇಕಲ್ಲ ಮಹಾಪ್ರಾಣ ಅಲ್ವಾ ಅದು ಭೂಷಣಂ ಭೂಷಣಂ ಚಂದ್ರಃ ಭೂಷಣಂ ಚಂದ್ರಃ ನಾರೀಣಾಂ 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 ಭೂಷಣಂ ಪತಿಃ ಭೂಷಣಂ ಪತಿಃ ಭೂಷಣಂ ಪತಿಃ ಪೃಥಿವ್ಯಾ ಪೃಥಿವ್ಯಾ ಥ ಮಹಾಪ್ರಾಣ ಪೃಥಿವ್ಯಾ ಪೃಥಿವ್ಯಾ ಥ ಹೊಟ್ಟೆಯಿಂದ ಬರ್ಬೇಕು ಥ ಪೃಥಿವ್ಯಾ 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 ಭೂಷಣಂ ರಾಜಾ ಭೂಷಣಂ ರಾಜಾ ಭೂಷಣಂ ರಾಜಾ ವಿದ್ಯಾ 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 ಸರ್ವಸ್ಯ ಭೂಷಣಂ ಸರ್ವಸ್ಯ ಭೂಷಣಂ ಸರ್ವಸ್ಯ ಭೂಷಣಂ 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 ಅನುಪಮ ಹೇಳ್ತೀಯಾ ಹೇಳ್ತೀನಿ ಭಗಿನಿ ನಭಸೋ ನಭಸೋ ಎರಡ್ ಸಲಿ ನಭಸೋ ನಭಸೋ ಭೂಷಣಂ ಚಂದ್ರಃ ಭೂಷಣಂ ಚಂದ್ರಃ ಭೂಷಣಂ ಚಂದ್ರಃ ನಾರೀಣಾಂ 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 ಭೂಷಣಂ ಪತಿಃ ಭೂಷಣಂ ಪತಿಃ ಭೂಷಣಂ ಪತಿಃ ಪೃಥಿವ್ಯಾ ಪೃಥಿವ್ಯಾ ಪೃಥಿವ್
ಠ ಮಹಾಪ್ರಾಣ. ಪೃಥಿವ್ಯಾ पृथिव्या पृथिव्या ಭೂಷಣಂ ರಾಜಾ भूषणं राजा भूषणं राजा ವಿದ್ಯಾ विद्या विद्या ಸರ್ವಸ್ಯ ಭೂಷಣಂ सर्वस्य भूषणं सर्वस्य भूषणं. ಸೊ ಇದು ಇವಾಗ ಏನ್ ಅರ್ಥ ಅಂತ ನೋಡೋಣ. ಈಗ ಇದ್ರದ್ದು ಸುಭಾಷಿತ ಅದು. ಸೊ ಇಲ್ಲೇನ್ ಹೇಳ್ತಿದ್ದಾರೆ, ಎಲ್ಲದ್ರಲ್ಲೂ ಕಾಮನ್ ಆಗಿ ಒಂದು ಪದ ಹೇಳ್ತಿದ್ದಾರೆ ಇಲ್ಲೂನು, ಈ ಸುಭಾಷಿತದಲ್ಲೂ. ಯಾವುದು? ಹಿಂದಿನದ್ರಲ್ಲಿ ನಾಸ್ತಿ ಅಂತ ಇತ್ತು, ಇದ್ರಲ್ಲಿ ಏನಿದೆ? ಸರ್ವನ ಮಾತಾಜಿ. ಇದು ಎಲ್ಲಾ ಕಡೆ ರಿಪೀಟ್ ಆಗ್ತಿರೋ ಪದ ಯಾವ್ದಿದೆ ಇಲ್ಲಿ ಈ ಸುಭಾಷಿತದಲ್ಲಿ? ಹಿಂದಿನ ಸುಭಾಷಿತದಲ್ಲಿ ನಾಸ್ತಿ, ಸಮಂ ಎಲ್ಲಾ ಲೈನ್ ನಲ್ಲೂ ಇತ್ತದು. ಸೊ ಅದೇ ತರ ಇದ್ರಲ್ಲೂ ಇದೆ, ರಿಪೀಟ್ ಆಗ್ತಿರೋ ವರ್ಡ್. ನಭಸೋ ಭೂಷಣಂ ಚಂದ್ರಃ ನಾರೀಣಾಂ ಭೂಷಣಂ ಪತಿಃ. ಯಾವ್ದು ಹೇಳಿ ರಿಪೀಟ್ ಆಗ್ತಿರೋ ವರ್ಡ್? ಭೂಷಣಂ. ಭೂಷಣಂ. भूषणं ಸೊ ಎಲ್ಲಾ ಲೈನ್ ಅಲ್ಲೂ ನಭಸೋ ಭೂಷಣಂ ಚಂದ್ರಃ ಅಂದ್ರೆ ಭೂಷಣಂ ಪತಿಃ ಭೂಷಣಂ ರಾಜ. ಏನು ಭೂಷಣಂ ಅಂದ್ರೆ? ಕನ್ನಡದಲ್ಲೂ ಕೇಳಿರ್ತೀರ ನೀವು ಈ ಪದನ. ಭೂಷಣಂ ಅಂದ್ರೆ ಭೂಷಣ ಇದು ಅಂತ ಹೇಳ್ತಾರಲ್ಲ, ಅವನಿಗಿದು ಭೂಷಣ ಅಂತ ಹೇಳ್ತಾರೆ. ಗೊತ್ತಾ ಮೀನಿಂಗು? ಭೂಷಣ ಅಂದ್ರೆ ಏನು ಅಂತ? ಭೂಷಣ ಅಂದ್ರೆ ಆಭರಣ, ಆಭರಣ, ಆರ್ನಮೆಂಟ್. ಸೊ ಇವಾಗ ನೀವು ಮೂಗಿಗೆ ಮೂಗ್ಬಟ್ಟು ಹಾಕೊಂಡ್ರೆ ಭೂಷಣ ಅಂದ್ರೆ ಚೆನ್ನಾಗ್ ಕಾಣತ್ತೆ ಅಂತ. ಅದೇ ನೀವು ಕೈಗೆ ಬಳೆ ಹಾಕೊಂಡ್ರೆ ಭೂಷಣ, ಚೆನ್ನಾಗ್ ಕಾಣತ್ತೆ ಅಂತ. ಸೊ ಆತರ ನಭಸೋ ಭೂಷಣಂ. ನಭ ಅಂದ್ರೆ ಆಕಾಶ. ಆಕಾಶಕ್ಕೆ ಯಾವ್ದು ಆರ್ನಮೆಂಟ್, ಆಭರಣ? ನಭಸೋ ಭೂಷಣಂ ಚಂದ್ರಃ. ಸೊ ಚಂದ್ರ ಇದ್ರೆ ಆಕಾಶದಲ್ಲಿ ಎಷ್ಟು ಚೆನ್ನಾಗ್ ಕಾಣತ್ತಲ್ವಾ? ಹುಣ್ಣಿಮೆ ದಿನ ನೋಡಿದೀರಾ ನೀವು ಆಕಾಶ? ರಾತ್ರಿ ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ಒಂದಿನ ನೀವು ಆಕಾಶ ನೋಡಿ, ಹುಣ್ಣಿಮೆ ದಿನ. ಹುಣ್ಣಿಮೆ ಅಂದ್ರೆ ಪೂರ್ಣ ಚಂದ್ರ. ಸೊ ಪೂರ್ಣ ಚಂದ್ರ ಇದ್ದಾಗ ಆಕಾಶ ಎಷ್ಟು ಚೆನ್ನಾಗ್ ಕಾಣತ್ತಲ್ವಾ? ಬೆಳ್ಳಗೆ ಟಾರ್ಚ್ ಲೈಟ್ ಬಿಟ್ರೆ ಹೇಗ್ ಕಾಣತ್ತಲ್ಲ ನೀವು ಕತ್ಲೆನಲ್ಲಿ, ಆತರ ಆಕಾಶ ನೀವು ಸಿಟಿನಲ್ಲಿ ಅಷ್ಟು ಗೊತ್ತಾಗಲ್ಲ, ಯಾಕಂದ್ರೆ ನಿಮಗ್ ಬೇರೆ ಸ್ಟ್ರೀಟ್ ಲೈಟು, ಬಿಲ್ಡಿಂಗ್ ಲೈಟು ಎಲ್ಲ ಹಾಕಿರ್ತಾರೆ. ಸೊ ನೀವು ಹಳ್ಳಿಗಳಿಗೆ ಅಲ್ಲೆಲ್ಲ ಹೋದ್ರೆ ಅಷ್ಟೊಂದು ಲೈಟ್ ಇರಲ್ಲ ನಿಮಗೆ. ಸೊ ರಾತ್ರಿ ಆಗಕ್ಕೂ ಫುಲ್ ಕತ್ಲೆ ಆಗಿರುತ್ತಲ್ಲ, ಅವಾಗ ಆಕಾಶ ನೋಡಿ, ಚಂದ್ರ ಎಷ್ಟ್ ಚೆನ್ನಾಗ್ ಕಾಣ್ತಾನ, ಅವಾಗ ಫುಲ್ ಬೆಳಕ್ ಬಂದಿರುತ್ತೆ. ಸೊ ಅಂದ್ರೆ ಇಡೀ ಆಕಾಶಕ್ಕೆ ಅವನು ಆರ್ನಮೆಂಟ್ ತರ, ಅಂದ್ರೆ ಚೆನ್ನಾಗ್ ಕಾಣ್ತೇನೆ, ಆಭರಣ ತರ ಅಂತ. ಸೊ ನಭಸೋ ಭೂಷಣಂ ಚಂದ್ರಃ. ಸೊ ಆಕಾಶಕ್ಕೆ ಚಂದ್ರನೇ ಆಭರಣ. ಆಮೇಲೆ ಮುಂದೇನಂತಾರೆ? ನಾರೀಣಾಂ ಭೂಷಣಂ ಪತಿಃ. ನಾರಿ, ನಾರಿ ಅಂದ್ರೆ ಹೆಂಗಸ್ರು. ಸೊ ಹೆಂಗಸ್ರಿಗೆ ಯಾರು ಭೂಷಣ? ಪತಿಃ. ಪತಿ ಅಂದ್ರೆ ಅವ್ರ ಗಂಡಂದ್ರು. ಸೊ ಎಲ್ಲ ಹೆಂಗಸ್ರಿಗೆ ಅವರಿಗೆಲ್ಲ ಅವ್ರ ಪತಿನೇ ಭೂಷಣ, ಆಭರಣ ತರ. ಆಮೇಲೆ ನೆಕ್ಸ್ಟ್ ಪೃಥಿವ್ಯಾ ಭೂಷಣಂ ರಾಜ. ಪೃಥಿವ್ಯಾ ಅಂದ್ರೆ ಈ ಭೂಮಿ, ಭೂಮಿ ಅಥವಾ ನೀವಿರೋ ರಾಜ್ಯ ಅಥವಾ ದೇಶ, ಆತರ. ಸೊ ಈ ಪೃಥಿವಿಗೆ ಯಾರು ಭೂಷಣ? ಒಬ್ಬ ರಾಜ ಇದ್ರೇನೆ ತಾನೆ ಪೃಥಿವಿ. ಇವಾಗ ಈ ಭಾರತನೇ ತಗೊಳ್ರಿ, ಭಾರತಕ್ಕೆ ಯಾರು ಭೂಷಣ ಇವಾಗ? ರಾಜ. ಯಾರು ರಾಜ ಇವಾಗ? ಭಾರತ ನಡೆಸ್ತಿರೋದು ಯಾರು ಇವಾಗ? ನರೇಂದ್ರ ಮೋದಿ. ನರೇಂದ್ರ ಮೋದಿ. ಸೊ ಭಾರತಕ್ಕೆ ರಾಜ ನರೇಂದ್ರ ಮೋದಿ. ಸೊ ಅವರೇ ಭೂಷಣ. ಸೊ ರಾಜ ಚೆನ್ನಾಗಿ ಆಡಳಿತ ಮಾಡ್ತಿದ್ರೆ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರೆ ಅವಾಗ ನಮ್ ದೇಶನೂ ಚೆನ್ನಾಗಿರುತ್ತೆ. ಅದೇ ತತ್ತೆ ಪೃಥ್ವಿನೂ ಅದೇ ತರ. ಮುಂಚೆ ಎಲ್ಲ ಇಡೀ ಭೂಮಿಗೆ ಒಬ್ಬ ರಾಜ ಇರ್ತಿದ್ದ. ಮುಂಚೆ ಎಲ್ಲ ಈ ತರ ಚಿಕ್ಕ ಚಿಕ್ಕ ದೇಶ ಎಲ್ಲ ಇರ್ತಿರ್ಲಿಲ್ಲ, ದೊಡ್ಡ ದೊಡ್ಡ ದೇಶಗಳಿರ್ತಿತ್ತು. ಇವಾಗ ಹೇಗ್ ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಎಲ್ಲ ಸೇರಿ ಒಂದೇ ಆಗಿತ್ತು ಮುಂಚೆ.
ಸೊ ಅದಕ್ಕೆಲ್ಲ ಒಬ್ಬನೇ ರಾಜ ಇರ್ತಿದ್ದ ತುಂಬಾ ಹಿಂದಿನ ಕಾಲದಲ್ಲೆಲ್ಲ. ಸೊ ಅದಕ್ಕೆ ಪೃಥ್ವಿಗೆ ಭೂಷಣ ರಾಜ. ಸೊ ರಾಜ ಧಾರ್ಮಿಕವಾಗಿದ್ರೆ ಎಲ್ಲ ಸತ್ಯದಿಂದ ನಡ್ಕೊಂತಿದ್ರೆ, ದೇವ್ರ ಪೂಜೆ ಆತರ ಎಲ್ಲ ಮಾಡಿ ಧಾರ್ಮಿಕವಾಗಿದ್ರೆ ಅವ್ರ ಪ್ರಜೆಗಳು ಚೆನ್ನಾಗಿರ್ತಾರೆ. ಸೊ ಅದಕ್ಕೆ ಪೃಥ್ವಿಗೆ ಭೂಷಣ ರಾಜ. ಅದೇ ರೀತಿ ನೆಕ್ಸ್ಟ್ ವಿದ್ಯಾ ಸರ್ವಸ್ಯ ಭೂಷಣಂ. ಸೊ ಎಲ್ಲದಕ್ಕೂ ಯಾವ್ದು ಭೂಷಣ? ಇದೆಲ್ಲ ಮೇಲ್ಗಡೆ ಹೇಳಿದ್ ಎಲ್ಲದಕ್ಕಿಂತನೂ ಒಂದು ದೊಡ್ಡದಿದೆ ಭೂಷಣ. ಯಾವ್ದದು? ಸರ್ವಸ್ಯ ಅಂದ್ರೆ ಎಲ್ಲಾ ಕಡೆ ಅಂತ. ಸರ್ವ ಅಂದ್ರೆ ಎವ್ರಿವೇರ್, ಎಲ್ಲಾ ಕಡೆ. ಯಾವ್ದು ಭೂಷಣ? ಭೂಮಿ ಆಕಾಶ. ಅಲ್ಲ ಅಲ್ಲ, ಲಾಸ್ಟ್ ಲೈನ್ ಏನ್ ಹೇಳ್ದೆ ನಾನು? ವಿದ್ಯಾ ಸರ್ವಸ್ಯ ಭೂಷಣಂ ಅಂದ್ರೆ ವಿದ್ಯೆ. ಸೊ ನೀವು ಚೆನ್ನಾಗಿ ಓದ್ಬೇಕು ಯಾವಾಗ್ಲೂ. ಸೊ ಆ ವಿದ್ಯೆ ಇದ್ರೆ ಎಲ್ಲದಕ್ಕಿಂತ ಮೇಲದು. ವಿದ್ಯಾ ಸರ್ವಸ್ಯ ಭೂಷಣಂ. ಸೊ ಇದು ಈ ಸುಭಾಷಿತದ ಅರ್ಥ. ಗೊತ್ತಾಯ್ತಾ ಇವಾಗ ಹೇಗೆ ಅಂತ ಹೇಳಿ? ಚೆನ್ನಾಗ್ ಅನ್ಸ್ತಿದೆ ಸುಭಾಷಿತ? ಚೆನ್ನಾಗಿತ್ತು ಭಗಿನಿ. ಹಾ, ಇನ್ನೊಂದು ಹೇಳ್ಕೊಟ್ಟ ಕೊನೆಯದು ಇವತ್ತಿನ ಕ್ಲಾಸಿಗೆ. ಓಕೆ, ನೆಕ್ಸ್ಟ್ ಉಮಾದೇವಿ ಹೇಳ್ತೀಯಾ? ಹಾ ಮಾತಾಜಿ. ಸುಖಸ್ಯಾನಂತರಂ ಸುಖಸ್ಯ ನಂತರಂ ಸುಖಸ್ಯ ಸುಖಸ್ಯ ನಂತರಂ ಸುಖಸ್ಯಾನಂತರಂ ಸುಖಸ್ಯ ನಂತರಂ ಸುಖಸ್ಯ ನಂತರಂ ದುಃಖಂ 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 ದುಃಖಸ್ಯ 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 ನಂತರಂ ಸುಖಂ ನಂತರಂ ಸುಖಂ ನಂತರಂ ಸುಖಂ ಚಕ್ರವತ್ 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 ಪರಿವರ್ತಂತೆ 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 ತಾತ. ಪರಿವರ್ತಂತೆ 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 ದುಃಖಾನಿ ಚ ದುಃಖಾನಿ ಚ ಸುಖಾನಿ 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 ಚ. ನೆಕ್ಸ್ಟ್ ಅನುಪಮ ಹೇಳ್ತೀಯಾ? ನೆಕ್ಸ್ಟ್ ಕೂತ್ಕೊಂಡ ಹೇಳ್ತೀನಿ ಭಗಿನಿ. ಸುಖಸ್ಯಾನಂತರಂ 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 ದುಃಖಂ 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 ದುಃಖಸ್ಯ 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 ನಂತರಂ ಸುಖಂ ನಂತರಂ ಸುಖಂ ನಂತರಂ ಸುಖಂ ಚಕ್ರವತ್ ಚಕ್ರವತ ಚಕ್ರವತ ಪರಿವರ್ತಂತೆ 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 ದುಃಖಾನಿ ಚ ದುಃಖಾನಿ ಚ ದುಃಖಾನಿ ಚ ಸುಖಾನಿ ಚ ಸುಖಾನಿ ಚ ಸುಖಾನಿ ಚ. ಸಾತ್ವಿಕ್ ಹೇಳ್ತೀಯಾ? ಸುಖಸ್ಯಾನಂತರಂ 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 ದುಃಖಂ ದುಃಖಂ
दुःखं दुःखस्य दुःखस्य नन्तरं सुखं नन्तरं सुखं सुखं नन्तरं सुखं खा महाप्राण सुखं सुखं चक्रवत् चक्रवत् परिवर्तन्ते परिवर्तन्ते दुःखानि च दुःखानि च सुखानि च सुखानि च ವಿದ್ಯಾ ಹೇಳ್ತೀಯಾ? ವಿದ್ಯಾ ಹೇಳಾಯ್ತಾ? ಇಲ್ಲ ಮ್ಯಾಮ್. ಸುಖಸ್ಯಾನಂತರಂ ಸುಖಸ್ಯಾನಂತರಂ ಎರಡ್ ಸಲಿ ಸುಖಸ್ಯಾನಂತರಂ ಸುಖಸ್ಯಾನಂತರಂ ದುಃಖಂ 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 ದು ಮಹಾಪ್ರಾಣ ಇಲ್ಲ, ದುಃಖಂ ಖ ಮಹಾಪ್ರಾಣ. ದುಃಖಂ ದುಃಖಂ ದುಃಖಸ್ಯ 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 ನಂತರಂ ಸುಖಂ ನಂತರಂ ಸುಖಂ ನಂತರಂ ಸುಖಂ ಚಕ್ರವತ್ 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 ಪರಿವರ್ತಂತೆ 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 ದುಃಖಾನಿ ಚ ದುಃಖಾನಿ ಚ ದುಃಖಾನಿ ಚ ಸುಖಾನಿ ಚ ಸುಖಾನಿ ಚ ಸುಖಾನಿ ಚ. ಸೊ ಏನಿರ್ಬೋದು ಇದ್ರದ್ದು ಅರ್ಥ? ಸುಖಸ್ಯಾನಂತರಂ ದುಃಖಂ, ಸುಖ ಆದ್ಮೇಲೆ ದುಃಖ. ಸೊ ನೀವು ಚಾಕ್ಲೇಟ್ ತಿಂತೀರಾ, ಎಲ್ಲರಿಗೂ ಚಾಕ್ಲೇಟ್ ತುಂಬಾ ಇಷ್ಟ ಅಲ್ವಾ? ಸ್ವೀಟು ಚೆನ್ನಾಗಿರುತ್ತೆ, ದಿನಾ ಚಾಕ್ಲೇಟ್ ತಿಂತಿರ್ತೀರಾ, ದಿನಾ ಒಂದೊಂದೊಂದೊಂದು ತಿಂದು ಹೀಗೆ ದಿನಾ ತಿಂತ ಬಂದ್ 1 ತಿಂಗಳಾದ್ಮೇಲೆ ಏನಾಗತ್ತೆ? ಚಾಕ್ಲೇಟ್ ತಿಂತ ಸುಖ ನಿಮಗೆ. ಸುಖ ಆದ್ಮೇಲೆ ಸುಖಸ್ಯ ನಂತರಂ ದುಃಖ. ದುಃಖ ಏನು? ಹಲ್ಲು ಹುಳ್ಕಾಗತ್ತೆ, ದಿನಾ ಚಾಕ್ಲೇಟ್ ತಿಂದಿದ್ದಕ್ಕೆ ಹಲ್ಲು ಹುಳ್ಕಾಗತ್ತೆ, ಹಲ್ಲು ನೋವು ಬರುತ್ತೆ, ದುಃಖ ಆಗತ್ತೆ. ಸೊ ಸುಖಸ್ಯಾನಂತರಂ ದುಃಖಂ. ಅದೇ ತರ ದುಃಖಸ್ಯಾನಂತರಂ ಸುಖಂ. ಸೊ ದುಃಖ ಮುಗಿದ್ಮೇಲೆ ಮತ್ತಿನ್ನೊಂದು ನಮ್ ಊಟ ತಿನ್ನಕ್ಕಾಗಲ್ಲ, ಆವಾಗ ನಮ್ ಊಟ ತಿನ್ನಕ್ಕಾಗಲ್ಲ. ಸೊ ನಿಮಗ್ ಬೇಜಾರಾಗತ್ತೆ, ಹೊಟ್ಟೆ ಹಸಿಯತ್ತೆ, ಹಲ್ಲು ನೋವ್ತಿರುತ್ತೆ, ಊಟ ಮಾಡಕ್ಕಾಗಲ್ಲ ಚೆನ್ನಾಗಿ, ಸೊ ದುಃಖ ಆಗತ್ತೆ. ಆದ್ರೆ ಅದೇ ಇರಲ್ಲ, ನೀವು ಮತ್ತೆ ಹೋಗ್ತೀರಾ ಡಾಕ್ಟರ್ ಹತ್ರ, ಹೋಗ್ಬಿಟ್ಟು ಹಲ್ಲೆಲ್ಲ ರಿಪೇರಿ ಮಾಡಿಸ್ಕೊಂಡ್ ಬರ್ತೀರಾ, ಅವಾಗ ಮತ್ತೆ ತಿನ್ಬೋದು. ಸೊ ದುಃಖಸ್ಯಾನಂತರಂ ಸುಖಂ. ಆದ್ರೆ ಮತ್ತೆ ಚಾಕ್ಲೇಟ್ ತಿನ್ನಕ್ ಹೋಗ್ಬಾರ್ದು, ಯಾಕಂದ್ರೆ ಚಾಕ್ಲೇಟ್ ತಿಂದ್ರೆ ಮತ್ತೆ ಹಲ್ಲು ನೋವಾಗತ್ತೆ ಅಂತ ಗೊತ್ತಿರುತ್ತೆ. ಸೊ ದುಃಖಸ್ಯಾನಂತರ ಮತ್ತೆ ಸುಖ. ಸೊ ಬೇರೆದೆಲ್ಲ ಊಟ ಎಲ್ಲ ಮಾಡ್ಬೋದು ನೀವು, ಅವಾಗ ಮತ್ತೆ ಹಲ್ಲು ನೋವಲ್ಲ, ಏನೂ ಆಗಲ್ಲ. ಸೊ ಸುಖ ಬಂತು ಮತ್ತೆ. ಸೊ ಏನಾಯ್ತು ಇಲ್ಲಿ? ದುಃಖ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ, ಈ ರೀತಿ ತಿರುಗ್ತಾನೆ ಇರುತ್ತೆ. ಯಾವ ತರ? ಚಕ್ರವತ್. ಚಕ್ರ ಅಂದ್ರೆ ಚಕ್ರ ನೋಡಿ ಇರಲ್ಲ, ಎಲ್ಲಿರುತ್ತೆ ಚಕ್ರ? ಇಂಡಿಯಾ ಫ್ಲಾಗ್ ದಲ್ಲಿ ಇರುತ್ತೆ. ಮತ್ತೆ ಮತ್ತೆಲ್ಲಿ ನೋಡಿ ಇರ ಚಕ್ರ?
ಅಶೋಕ ಚಕ್ರ. ವೀಲ್ಸ್ ಅಲ್ಲಿ ಎಲ್ಲಿ ಯಾವ್ದ್ರದ್ದು ವೀಲ್ಸ್? ಸೈಕಲ್ ಅಲ್ಲಿ, ಬೈಕ್ ಅಲ್ಲಿ, ಬಸ್ ಅಲ್ಲಿ ಎಲ್ಲ ಇರುತ್ತಲ್ಲ ಚಕ್ರ. ಚಕ್ರ ಹೆಂಗ್ ತಿರುಗ್ತಿರುತ್ತೆ? ಒಂದ್ಸಲಿ ಮೇಲಿರೋದ್ ಕೆಳಗ್ ಬರುತ್ತೆ, ಕೆಳಗಿರೋದ್ ಮೇಲ್ ಹೋಗತ್ತೆ ಅಲ್ವಾ? ಸೊ ಅದೇ ರೀತಿ ಅಂತ ಹೇಳ್ತಿಯಾರ ಇವ್ರಿಲ್ಲಿ. ದುಃಖನು ಅದೇ ತರ, ಒಂದ್ಸಲಿ ದುಃಖ ಮೇಲಿರುತ್ತೆ, ಆಮೇಲೆ ಕೆಳಗ್ ಬರುತ್ತೆ. ಸುಖ ಮೇಲಿರುತ್ತೆ, ಸುಖ ಕೆಳಗ್ ಬರುತ್ತೆ. ಆ ರೀತಿ ಚಕ್ರ ತರ ಒಂದಾದ್ಮೇಲೆ ಒಂದು ತಿರುಗ್ತಾನೆ ಇರುತ್ತೆ ನಮ್ ಜೀವನದಲ್ಲಿ ಅಂತ ಹೇಳ್ತಿಯಾರ ಇದು. ಸೊ ನಾನು ಚಾಕ್ಲೇಟ್ ಇಂದು ಬರೇ ಒಂದು ಉದಾಹರಣೆ ಕೊಟ್ಟಿದ್ ನಿಮ್ಗೆ. ಅದೇ ತರ ಎಲ್ಲದೂನು ನಿಮ್ ಇಡೀ ಜೀವನದಲ್ಲಿ ಒಂದ್ಸಲಿ ದುಃಖ ಇರುತ್ತೆ, ಒಂದ್ಸಲಿ ಸುಖ ಇರುತ್ತೆ, ಮತ್ತೆ ಸುಖ ಇದ್ರೆ ದುಃಖ ಇರುತ್ತೆ. ಸೊ ಈ ರೀತಿ ಚಕ್ರ ತರ ತಿರುಗ್ತಾನೆ ಇರುತ್ತೆ ಅಂತ ಈ ಸುಭಾಷಿತ ಹೇಳ್ತಿರೋದು. ಸೊ ನೀವು ದುಃಖ ಬಂದಾಗ ಬೇಜಾರ್ ಮಾಡ್ಕೊಂಬಾರ್ದು. ಅಯ್ಯೋ ಬೇಜಾರಾಯ್ತು ಅಂತ ಹೇಳಿ ಹಂಗೇನೆ ಇರ್ಬಾರ್ದು. ಯಾಕಂದ್ರೆ ದುಃಖ ಮುಗಿಯುತ್ತೆ, ಮುಗಿದ್ಮೇಲೆ ನಿಮ್ಗೆ ಮತ್ತೆ ಸುಖ ಬಂದೇ ಬರುತ್ತೆ. ಅದೇ ರೀತಿ ಸುಖ ಬರಕ್ಕೂ ನೀವು ಫುಲ್ ಖುಷಿಯಾಗಿ ಬಿಡ್ಬಾರ್ದು. ಓ ಹಾಗೆ ಹೀಗೆ ಅಂತ ಹೇಳಿ ತಪ್ಪು ಕೆಲಸ ಎಲ್ಲ ಮಾಡ್ಬಿಡ್ಬಾರ್ದು. ಸುಖ ಬಂದಾಗ ದೇವ್ರನ್ನ ಮರೆಯೋದು ಅಥವಾ ಬೇರೆ ಸುಮ್ನೆ ಓಕೆ ಖುಷಿ ಬಂತು ಅಂತ ತಪ್ಪು ಕೆಲಸ ಎಲ್ಲ ಮಾಡಬಾರ್ದು. ಯಾಕಂದ್ರೆ ಅದು ತುಂಬಾ ದಿನ ಇರಲ್ಲ. ಸೊ ಸುಖ ಆದ್ಮೇಲೆ ಮತ್ತೆ ದುಃಖ ಬರ್ತಿರುತ್ತೆ. ಸೊ ನಮ್ ಜೀವನನೇ ಹಂಗೆ, ಈ ಚಕ್ರ ತರ ದುಃಖ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ, ಈ ರೀತಿ ತಿರುಗ್ತಾನೆ ಇರುತ್ತೆ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ಬೇಕು. ಸೊ ಅದನ್ನ ನಮ್ ಹಿರಿಯರು ಅವಾಗ್ಲೇ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಅವ್ರು ಈ ರೀತಿ ಸುಭಾಷಿತನ ಬರ್ದಿದ್ದಾರೆ. ಸೊ ಇದರಿಂದನಾರು ನೀವು ಅರ್ಥ ಮಾಡ್ಕೊಳ್ಳಿ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲದು ಈ 3 ಸುಭಾಷಿತನು ಇದೇ ರೀತಿ ಒಂದೊಂದು ನಮ್ಗೊಂದು ವಿದ್ಯೆ ಕೊಡತ್ತೆ, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸುಭಾಷಿತ ಇಂದನೂ ನಾವ್ ಈ ರೀತಿ ನಮ್ಮ ಜ್ಞಾನನ ಹೆಚ್ಚುಗೊಳಿಸ್ಕೊಬಹುದು. ಅರ್ಥ ಆಯ್ತಾ ಇವತ್ತಿಂದು ಎಲ್ಲ ಸುಭಾಷಿತ? ಇದನ್ನ ದಿನ ಒಂದ್ಸಲಿ ಅಭ್ಯಾಸ ಮಾಡಿ ಆಯ್ತಾ? ನೀವು ನಿಮ್ ಬಾಯಿಗೆ ಬರ್ಬೇಕು, ಅವಾಗ ನಿಮ್ಗೆ ಮನಸ್ಸಿನಲ್ಲಿ ಅದು ಬರ್ತಾ ಇರುತ್ತೆ. ಸೊ ನಿಮ್ಗೆ ಏನಾರ ದುಃಖ ಆದಾಗ ಅವಾಗ ಈ ಸುಭಾಷಿತ ಜ್ಞಾಪಕ ಆಗತ್ತೆ. ಓ ದುಃಖಸ್ಯಾನಂತರಂ ಸುಖಂ, ನೆಕ್ಸ್ಟ್ ಸುಖ ಬರುತ್ತೆ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಅನ್ಕೊಬಹುದು ಅವಾಗ. ಸೊ ಈ ರೀತಿ ನೀವು ಬೈ ಹಾರ್ಟ್ ಮಾಡ್ಬಿಟ್ರೆ ಎಲ್ಲ ಸುಭಾಷಿತನ ಈ ರೀತಿ ನಿಮ್ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಸೊ ವಿದ್ಯಾ ಸರ್ವಸ್ಯ ಭೂಷಣಂ, ಓ ಎಲ್ಲದಕ್ಕಿಂತನೂ ಭೂಷಣ ವಿದ್ಯಾ. ಸೊ ಅದಕ್ಕೆ ನಾವು ಚೆನ್ನಾಗಿ ಓದ್ಬೇಕು. ಸೊ ಏನೇ ಆದ್ರೂ ಏನೇ ಕಲ್ತ್ರು ಅದನ್ನ ಚೆನ್ನಾಗಿ ಕಲಿಬೇಕು. ಸೊ ಇವಾಗ ಪಾಠ ಓದ್ತಿದ್ರೆ ಅದನ್ನ ಚೆನ್ನಾಗಿ ಓದ್ಬೇಕು. ಇವಾಗ ಸಂಸ್ಕೃತ ಕಲಿತಿದ್ರೆ ಅದನ್ನು ಚೆನ್ನಾಗಿ ಬರೋ ತರ ಕಲಿಬೇಕು. ಸೊ ವಿದ್ಯಾ ಸರ್ವಸ್ಯ ಭೂಷಣಂ. ಆಮೇಲೆ ಅದ್ರ ಹಿಂದಿಂದ್ರಲ್ಲಿ ವಿದ್ಯಾ ಸಮೋ ಬಂಧು. ಸೊ ವಿದ್ಯೆಗಿಂತ ಸಮ ಬಂಧುನೇ ಇಲ್ಲ. ಸೊ ಅದಕ್ಕೆ ವಿದ್ಯೆನೇ ಸರ್ವಸ್ಯ ಭೂಷಣಂ. ಸೊ ಈ ರೀತಿ ಎಲ್ಲ ನೀವು ಸುಭಾಷಿತ ಇಂದ ಅರ್ಥ ಮಾಡ್ಕೊಬಹುದು. ಸರಿನಾ? ಚೆನ್ನಾಗಿತ್ತಾ ಇವತ್ತಿನ ಕ್ಲಾಸ್ ಸುಭಾಷಿತ ತರಗತಿ? ಮಾತಾಜಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಅಭ್ಯಾಸ ಮಾಡಿ ಆಯ್ತಾ? ಧನ್ಯವಾದ ಅಕ್ಷತಾ ಭಗಿನಿ. ಎಲ್ಲಾರು ಸುಭಾಷಿತನ ಕಲೀರಿ. ಇದನ್ನ ಗ್ರೂಪ್ ಅಲ್ಲಿ ಹಾಕಿ ಭಗಿನಿ. ಲಿರಿಕ್ಸ್ ಅದು ಅವರು ನೋಡ್ಕೊಳ್ತಾರೆ. ಓಕೆ. ಈಗ ಸಮಾಪಯಾಮಃ ಬಾಲಕೇಂದ್ರಂ ಕಕ್ಷಾ. ತಿರ್ಗಾ ಮುಂದಿನ ಶುಕ್ರವಾರ ಸಿಗೋಣ. ಶಾಂತಿ ಮಂತ್ರ ಯಾರು ಹೇಳ್ತೀರಾ? ಸರ್ವೇ ಭವಂತು ಸುಖಿನಃ ಯಾರು ಹೇಳ್ತೀರಾ? ಹಾ ಹೇಳಪ್ಪ ಸಾತ್ವಿಕ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕರ್ಚಿಸ್ತು ಕಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದः. ರಾಮ್ ರಾಮ್. ರಾಮ್ ರಾಮ್ ರಾಮ್. ರಾಮ್ 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 ಭಗಿನಿ. ರಾಮ್ ರಾಮ್ ರಾಮ್.